ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಾನು ಭಾವನಾ. ಬೆಳಗಾವಿಯಲ್ಲಿ ದೂರು ನೀಡೋದಕ್ಕೆ ಹೋದ ರೈತನ ಮೇಲೆ ಪಿಎಸ್ಐ ದರ್ಪ ಪ್ರದರ್ಶಿಸಿದ್ದಾರೆ. ಸಾಲ ಕಟ್ಟದ್ದರ ಹಿನ್ನೆಲೆಯಲ್ಲಿ ಕಂಪನಿಯವರು ಟ್ರ್ಯಾಕ್ಟರ್ ತೆಗೆದುಕೊಂಡು ಹೋಗಿದ್ರು. ಹೀಗಾಗಿ ಕಂಪನಿ ವಿರುದ್ಧ ದೂರು ನೀಡಲು ರೈತ ಶಿವಯ್ಯ ಆಗಮಿಸಿದ್ದ ವೇಳೆ ದೂರು ಸ್ವೀಕರಿಸದೆ ರೈತನಿಗೆ ಪಿಎಸ್ಐ ಆಂಜನೇಯ ಬಟ್ಟೆ ಬಿಚ್ಚಿ ಥಳಿಸಿದ್ದಾರೆ. ಹೀಗಾಗಿ ನೊಂದ ರೈತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಆರೋಪವನ್ನ ಮಾಡುತ್ತಿದ್ದಾರೆ. ಊಟಕ್ಕೆ ಬಂದಿದ್ರಿ. ಊಟ ಮಾಡಿ ಹೊರಮಾಡಿ ಹೋಗೋದಕ್ಕಂದ್ರೆ ಗಾಡಿ ಇದ್ರಿಕಲ್ರಿ, ಹೋಗೋಣ ನಮ್ಮನ್ನು ಕಂಪ್ಲೇಂಟ್ ಕೊಡ್ಬೇಕಂತ ನಾವು ಹೋದ್ರಿ. ಮತ್ತು ನೀವು ತುಡುಗು ಮಾಡಿ ನೀವು ಇದ್ರ ಮಾಡ್ತಾರೆ ಅಂತ ಹೇಳಿ ನಮ್ಮನ್ನ ಒಳಗೆ ಹಾಕಿ ಬಡ್ದಾರ್ರಿ. ಎಲ್ಲೆಲ್ಲಿ ಹೊಡೆದ್ರಿ? ತಡಿ ಹೊಡೆದಾರ್ರಿ, ಕಿವಿಗೆ ಹೊಡೆದಾರ್ರಿ, ಮೇಲೆಲ್ಲ ಗುದ್ದಾನ್ರಿ, ಕಾಲಿಗೆಲ್ಲ ಹೊಡೆದಾನ್ರಿ, ಕೈ ಹೊಡೆದಾನ್ರಿ, ಏನೆಲ್ಲ ಬಾಸ್ಗಳು ಬೇದಾನ್ರಿ, ಮೂತಿಗೆ ಎಲ್ಲ ಹೋಗ್ಯಾನ್ರಿ. ಹೋಗಿ ತಮ್ಮ ಟ್ರ್ಯಾಕ್ಟರ್ ಕಳವಾಗಿದೆ ಅಂಥೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಟ್ ಪರಿಶೀಲನೆ ಮಾಡಿದಾಗ ಅದನ್ನು ಯಾರೋ L&T ಫೈನಾನ್ಸ್ ಅವರು ತಗೊಂಡೋಗಿದ್ದಾರೆ ಅಂಥೇಳಿ ಸುಳ್ಳು ಫಿರ್ಯಾದಿಯನ್ನು ಕೊಡೋದಕ್ಕೆ ಬಂದಿದೆಯಾ ನೀನು ಅನ್ನುವ ಆರೋಪವನ್ನು ಮಾಡಿ ನಮ್ಮ ರೈತ ಯಾರು ಹೋಗಿದ್ರು ಅವ್ರ ಮೇಲೆ ಒಂದು ಹಲ್ಲೆಯನ್ನು ಮಾಡಿದ್ದಾರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅನ್ನುವ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ರೈತರ ಮೇಲೆ ದಬ್ಬಾಳಿಕೆ ಮಾಡಿದಾರಾ ಅಥವಾ ಹಲ್ಲೆ ಆಗಿದೆಯಾ ಅದೆಲ್ಲ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ಮಂಜುನಾಥ್, ಆರಕ್ಷಕರೇ ಈ ರೀತಿ ವರ್ತನೆಯನ್ನ ತೋರಿದ್ರೆ ಇನ್ನು ರೈತರು ಮೊರೆ ಹೋಗೋದಾದ್ರೂ ಯಾರ ಮೇಲೆ? ಒಟ್ಟಾರೆ ಅಲ್ಲಿ ನಡೆದಿರುವಂತಹ ಪ್ರಕರಣ ಏನು, ಜೊತೆಗೆ ಪಿಎಸ್ಐನ ಈ ವರ್ತನೆ ಹಿನ್ನೆಲೆ ಏನು? ಹೌದು ಭಾವನ, ನಂತರ ಇದೊಂದು ರಾಕ್ಷಸ ಘಟನೆ ಅಂತಾನೆ ಹೇಳ್ಬೋದು. ರಕ್ಷಕರಾಗಬೇಕಾಗಿತ್ತು, ಇವರು ರಾಕ್ಷಸರಂತ ನಟಿಕೊಳ್ಳೋದು ನಾಚಿಗಡಿನ ಸಂಗತಿ. ಏನು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಕುಡ್ಚಿ ಪಿಎಸ್ಐ ಅಂತ ಆಂಜನೇಯ ಒಂದು ದೂರು ಕೊಡಲು ಬಂದಂತ ಶಿವಯ್ಯ ಹಿರೇಮಠ ಎಂಬ ರೈತನಿಗೆ ಹಿಗ್ಗಾಮುಗ್ಗವಾಗಿ ತಿಳಿಸ್ತಾನೆ. ಯಾಕಂತಂದ್ರೆ ಇವನು 2 ವರ್ಷದ ಹಿಂದೆ ಶಿವಯ್ಯ ಒಂದು ಟ್ರ್ಯಾಕ್ಟರ್ ಸಾಲ ಮಾಡಿ ಟ್ರ್ಯಾಕ್ಟರ್ ತಗೊಂಡಿರ್ತಾನೆ. ಟ್ರ್ಯಾಕ್ಟರ್ ತಗೊಂಡ ತದನಂತರ L&T ಫೈನಾನ್ಸ್ ಕಂಪನಿ ಅವ್ರು ಏನಿರ್ತಾರೆ ಸಾಲವನ್ನು ಮರುಪಾವತಿಸಬೇಕಂತೇಳಿ ಇವನ್ನ ಟ್ರ್ಯಾಕ್ಟರ್ ಅನ್ನು ತೆಗೆದುಕೊಂಡು ಹೋಗಿರ್ತಾರೆ. ಆದ್ರೆ ನೋಟಿಸ್ ಕೊಡದೆ ಆ ಟ್ರ್ಯಾಕ್ಟರ್ ಅನ್ನ ಜಪ್ತಿ ಮಾಡಿಕೊಂಡು ಹೋದಾಗ ಶಿವಯ್ಯ ಹಿರೇಮಠನು ನೇರವಾಗಿ ಕುಡ್ಚಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಟ್ರ್ಯಾಕ್ಟರ್ ಕಳುವಾಗಿದೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ದಾಖಲೆ ಮಾಡ್ತಾನೆ. ಕಂಪ್ಲೇಂಟ್ ದಾಖಲೆ ಮಾಡಿಕೊಂಡಾಗ ಇದೇ ಅಕ್ಟೋಬರ್ 14ನೇ ತಾರೀಕಿಗೆ ದಾಖಲೆ ಮಾಡಿ ಹೋದಾಗ ಅಕ್ಟೋಬರ್ 25ನೇ ತಾರೀಕಿಗೆ ಏನು ಕುಡ್ಚಿ PSI ಈ ಒಂದು ನಿರಂತರವಾಗಿ 10 ದಿನಗಳವಾಗಿ ಅವನು ಅಲದಾಡಿಸಿ ಅವನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಾನೆ. ಅಷ್ಟೇ ಅಲ್ಲ, ನೀನು ಸುಳ್ಳು ಕಂಪ್ಲೇಂಟ್ ಕೊಡಾಕ್ ಬಂದಿದ್ಯಾ, ನೀನು ಸಾಲ ಮಾಡಿ ಇದೊಂದು ಟ್ರ್ಯಾಕ್ಟರ್ ಖರೀದಿ ಮಾಡಿದ್ಯಾ ಅಂತ ಹೇಳಿ ಅವನ ಮೇಲೆ ಹಲ್ಲೆ ಮಾಡಿದ. ಅಷ್ಟೇ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ವ್ಯವಸ್ಥೆಗೊಳಿಸಿ ಅವನ ಮೇಲೆ ಹಲ್ಲೆ ಮಾಡ್ತಾನೆ. ಹಲ್ಲೆ ಆದ ನಂತರ ಒಂದು ರೈತ ಸಂಘಕ್ಕೆ ಮನವಿ ಮಾಡ್ತಾನೆ, ನನಗೆ ಈ ತರ ಹಲ್ಲೆ ಆಗಿದೆ ಅಂತ ಹೇಳಿ ಶಿವಯ್ಯ ಹಿರೇಮಠ. ಆಗ ಶಿವಯ್ಯ ಹಿರೇಮಠಿಗೆ ಬೆಂಬಲಕ್ಕೆ ಅಂತ ಬೆಳಗಾವಿ ಜಿಲ್ಲಾ ಏನು ರೈತ ಸಂಘದವರಾಗಿರ್ಬಹುದು ಎಲ್ಲರೂ ಜೊತೆಯಾಗಿ ಪೊಲೀಸ್ ವರಿಷ್ಠಾಧಿಕಾರಿ ಮನವಿ ಮಾಡ್ತಾರೆ. ಭಾವನಾ, ಧನ್ಯವಾದ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.